ಸಾಂಬಾರ್ ಬಾಳೆಕಾಯಿ ಅಥವಾ ಸಾನ್ ಬಾಳೆಕಾಯಿ ಅಂತ ಏನು ಹೇಳ್ತೀವಲ್ಲ, ಅದರಿಂದ ಇವತ್ತೊಂದು ಸೈಡ್ ಡಿಶ್ನ ರೆಡಿ ಮಾಡೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೋಭಾ. ಇವಾಗ ನಾನು ಒಂದು ಸಾನ್ ಬಾಳೆಕಾಯಿನ ತೊಗೊಂಡು ಅದರದ್ದು ಸಿಪ್ಪೆನ ರಿಮೂವ್ ಮಾಡಿಬಿಟ್ಟು ಇವಾಗ ಚಿಕ್ಕ ಚಿಕ್ಕದಾಗಿ ಸ್ಲೈಸ್ನ ಮಾಡ್ಕೊಳ್ಳೋಣ. ಅಂದರೆ ತುಂಬ ತೆಳ್ಳಗೆ ಇದನ್ನು ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡಿ ನೋಡ್ತಾ ಇದ್ದೀರಲ್ಲ, ಕಟ್ ಮಾಡ್ತಾಯಿದ್ದೀನಿ. ಈ ತರಕಾರಿ ಕಟ್ ಮಾಡೋದು ಅಂದರೆ ತುಂಬ ಬೇಜಾರಲ್ವಾ ಫ್ರೆಂಡ್? ಯಾರಾದರೂ ತರಕಾರಿ ಕಟ್ ಮಾಡಿಕೊಡೋರಿದ್ದರೆ ಬೇಗ ಬೇಗ ಅಡುಗೆ ಮಾಡಿಬಿಡ್ಬೋದು. ನನಗಂತೂ ತರಕಾರಿ ಕಟ್ ಮಾಡೋದು ಅಂದರೆ ಸ್ವಲ್ಪನೂ ಇಷ್ಟ ಇಲ್ಲ. ಆದರೆ ಏನು ಮಾಡೋದು, ಅಡುಗೆ ಮಾಡಬೇಕಂದ್ರೆ ತರಕಾರಿ ಕಟ್ ಮಾಡಲೇಬೇಕಲ್ಲ. ನೋಡಿ, ನಾನಿವಾಗ ಅಷ್ಟು ತೆಳ್ಳಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ನಾನಿವಾಗ ಸ್ವಲ್ಪ ವಾಟರ್ ತಗೊಂಡು ಅದಕ್ಕೆ ಒಂದು ಚಿಟಿಕೆ ಆಗೋಷ್ಟು ಅರಿಶಿನ ಮತ್ತು ಅರ್ಧ ಚಮಚ ಆಗೋಷ್ಟು ಉಪ್ಪನ್ನು ಹಾಕಿ ಈ ಬಾಳೆಕಾಯಿನ ಅದರಲ್ಲಿ ನೆನೆಸಿಡ್ತಾ ಇದ್ದೀನಿ. ಯಾಕೆಂದರೆ ಅದರಲ್ಲಿ ಸೊನೆ ಇರುತ್ತಲ್ವ, ಮತ್ತು ಬ್ಲ್ಯಾಕ್ ಕಲರ್ ಆಗಿಬಿಡುತ್ತೆ ಬಾಳೆಕಾಯಿ. ಸೊ ಒಂದು 5 to 10 ಮಿನಿಟ್ಸ್ ಅದನ್ನು ನೀರಲ್ಲಿ ಹಾಕಿಟ್ಟು ಇವಾಗ ನಾವು ಅದಕ್ಕೆ ಏನೆಲ್ಲ ಬೇಕು ಅಂತ ನೋಡ್ಕೊಳ್ಳೋಣ. ಸಣ್ಣ ರವೆ, ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಇದು ಮೂರನ್ನು ನಾನು ಒಂದೊಂದು ಸ್ಪೂನ್ ತೊಗೊಂಡಿದ್ದೀನಿ. ಹಾಗೆಯೇ ಒಂದು ಅರ್ಧ ಲಿಂಬೆ ಕಡಿ ಮತ್ತು ಚಾಟ್ ಮಸಾಲ, ಅರಿಶಿನ ಪುಡಿ, ಗರಂ ಮಸಾಲ ಪುಡಿ, ಸಾಂಬಾರು ಪುಡಿ ಮತ್ತು ಖಾರದ ಪುಡಿ 2 ಮಿಕ್ಸ್ ಇದೆ ಅದರಲ್ಲಿ, ಮತ್ತು ಉಪ್ಪು, ಕಸೂರಿ ಮೇಥಿ, ಇದೆಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದಕ್ಕೆ ಲಿಂಬೆ ಜ್ಯೂಸ್ ಏನಿದೆ ಅದನ್ನು ಕೂಡ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಎಲ್ಲದು ಬೆರೆಯೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಕೆಲವರು ಇದಕ್ಕೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಳ್ತಾರೆ. ಸೊ ನಾನೇನು ಎಣ್ಣೆ ಏನು ಹಾಕ್ಕೊಳ್ತಾ ಇಲ್ಲ. ಮತ್ತು ನೀರನ್ನು ಹಾಕ್ಕೊಳ್ಬೇಡಿ, ಯಾಕೆಂದರೆ ಬಾಳೆಕಾಯಿ ನೀವು ಆಲ್ರೆಡಿ ನೀರಲ್ಲಿ ಹಾಕಿಟ್ಟಿರೋದ್ರಿಂದ ಅದರಲ್ಲಿ ನೀರಿನ ಅಂಶ ಇರುತ್ತೆ. ಸೊ ಅದಕ್ಕೋಸ್ಕರ ಹಾಗೆಯೇ ಡ್ರೈ ಆಗಿಯೇ ಈ ಥರ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾನು ಎಲ್ಲ ಬಾಳೆಕಾಯಿನೂ ಈ ಥರ ಒಂದೊಂದಾಗೆ ತೊಗೊಂಡು ಡಿಪ್ ಮಾಡಿ ಸೈಡಿಗೆ ಇಟ್ಕೊಳ್ತಾ ಇದ್ದೀನಿ. ಆವಾಗ ನಮಗೆ ಬೇಗ ಬೇಗ ಮಾಡ್ಕೊಳ್ಬೋದು. ಒಂದೇ ಸಲ ಎಲ್ಲದನ್ನು ಡಿಪ್ ಮಾಡಿ ಇಟ್ಕೊಳ್ಳಿ. ನೋಡಿ, ನಾನೆಲ್ಲ ಡಿಪ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸೊ ಇವಾಗ ನಾವು ಒಂದು ತವನ ಬಿಸಿಗಿಟ್ಟು ಅದಕ್ಕೆ ಒಂದು 5-6 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿಬಿಟ್ಟು ಡಿಪ್ ಮಾಡಿ ಇಟ್ಕೊಂಡಿರುವಂತಹ ಬಾಳೆಕಾಯಿ ಏನಿತ್ತು ಅದನ್ನು ಎಣ್ಣೆಗೆ ಹಾಕೋಣ. ಎಣ್ಣೆ ಕಾದ ಮೇಲೇ ಹಾಕಿ, ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಆಮೇಲೆ ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು 5 to 10 ನಿಮಿಷ ಬೇಯಿಸ್ಕೊಳ್ಳಿ. ನೋಡಿ, ಇವಾಗ ಇದು ಒಂದು ಸೈಡ್ ಬೆಂದಿದೆ. ಇದನ್ನು ನಾನು ಉಲ್ಟ ಮಾಡಿ ಹಾಕ್ತಾಯಿದ್ದೀನಿ. ಇನ್ನೊಂದು ಸೈಡ್ ಬೇಯಬೇಕಲ್ವ, ಸೊ ಅದಕ್ಕೋಸ್ಕರ. ನೋಡಿ, ಅದು ಸೆಂಟ್ರಲ್ಲಿ ಎಣ್ಣೆ ಇರಲಿಲ್ಲಲ್ಲ, ಅದಕ್ಕೆ ಆ ರವೆ ಅದಕ್ಕೆ ಹಿಡ್ಕೊಳ್ಳಿಲ್ಲ, ಎಲ್ಲ ಬಿಟ್ಕೊಂಡ್ಬಿಟ್ಟಿದೆ. ಅದಕ್ಕೆ ನಾನಿವಾಗ ಸೆಂಟ್ರಲ್ಲಿ ಹಾಕಲಿಲ್ಲ, ಸೈಡಲ್ಲಿನೇ ಹಾಕಿದ್ದೀನಿ. ನೋಡಿ, ಇದೆಲ್ಲ ಒಂದು ಸಲ ಹಾಕಿರೋದು ಇವಾಗ ರೆಡಿ ಆಯಿತು. ಮತ್ತು ಏನು ಮಿಕ್ಕಿತ್ತಲ್ಲ ಅದನ್ನು ಕೂಡ ನಾನು ಅದೇ ಥರ ಎಣ್ಣೆಲಿ ಹಾಕ್ತಾಯಿದ್ದೀನಿ. ಇವಾಗ ಒಂದು ಸ್ವಲ್ಪ ಬೇಗನೆ ಆಗುತ್ತೆ, ಯಾಕೆಂದರೆ ತವ ಮತ್ತು ಎಣ್ಣೆ 2 ಕಾದಿರುತ್ತಲ್ವ. ಸೊ ಬೇಗ ಬೇಗ ಆಗಿಬಿಡುತ್ತೆ. ನೋಡಿ, ಇದು ತುಂಬ ಈಸಿಯಾಗಿ ಬೇಗನೆ ಮಾಡ್ಕೊಳ್ಬೋದಾದಂಥ ಒಂದು ಸ್ನ್ಯಾಕ್ಸ್ ಅಂತನಾದರೂ ನಾವು ಹೇಳ್ಬೋದು. ಇಲ್ಲ ಪಲ್ಯ ತಿಂದು ಬೇಜಾರಾಗಿದೆ ಅಂದರೆ ಸೈಡಲ್ಲಿ ಡಿಶ್ ಆಗಿ ಯೂಸ್ ಮಾಡ್ಕೋಬೋದು. ನೋಡಿ, ರೆಡಿಯಾಗಿದೆ. ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.